ನನ್ನ ಹೆಸರು ಭರತ್ರಾಜ್ ಎಂಬಿ ಅಂತ ಆಯುರ್ ಬ್ರಹ್ಮ ವೆಲ್ನೆಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದೀನಿ. ನಮ್ಮ ಈ ಸಂಸ್ಥೆನ 3 years ಬ್ಯಾಕ್ ಚಿಕ್ಕ ಕಾರ್ ಶೆಡ್ ಅಲ್ಲಿ ಈ ಕಂಪನಿನ ನಾವು ಸ್ಟಾರ್ಟ್ ಮಾಡಿದಂತದ್ದು. ಇವಾಗ ಸ್ಪ್ಯಾನ್ ಆಫ್ 3 years ಅಲ್ಲಿ ನಮ್ಮ ಡೆವಲಪ್ಮೆಂಟ್ ಏನಂದ್ರೆ 300 ರಿಂದ 350 ಲೇಡೀಸ್ ಗಳಿಗೆ ನಾವು ಉದ್ಯೋಗ ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ನಾವು ಎಲ್ಲಾ ಜಿಲ್ಲೆಗಳಲ್ಲೂ ನಮ್ಮ ಫ್ರಾಂಚೈಸಿನ ಡೆವಲಪ್ ಮಾಡಿರುವಂತದ್ದು. ಹಾಗೇನೆ ನಮ್ಮ ಹತ್ರ ಇಲ್ಲಾಂದ್ರೂ ಮಿನಿಮಮ್ 1-1.5 ಲಕ್ಷ ಜನ ನಮ್ಮ ಪ್ರಾಡಕ್ಟ್ ಯೂಸರ್ಸ್ ಕಸ್ಟಮರ್ ನ ಕ್ರಿಯೇಟ್ ಮಾಡಿರುವಂತದ್ದು. 3 years ಇಂದನೂ ಬೆಸ್ಟ್ ಆಯುರ್ವೇದ ಪ್ರಾಡಕ್ಟ್ ಅಂತೇಳಿ ಅವಾರ್ಡ್ ಗಳನ್ನ ತಗೊಂಡು ಬರ್ತಾ ಇರೋಂಥದ್ದು. ಇವೆಲ್ಲ ನಮ್ದೊಂದು ಚಿಕ್ಕ ಸಾಧನೆ. ಲಾಕ್ಡೌನ್ ಗಿಂತ ಬಿಫೋರ್ ನಾನು ಒಂದು ಸಂಸ್ಥೆಯಲ್ಲಿ ಮಾರ್ಕೆಟಿಂಗ್ ಜಾಬ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಸ್ವಂತವಾಗಿ ಏನಾದ್ರು ಮಾಡ್ಬೇಕಂತ ಹೇಳಿ ಮಾರ್ಕೆಟಿಂಗ್ ಬಗ್ಗೆ ಗೊತ್ತಿರೋದ್ರಿಂದ ಮತ್ತೆ ತುಂಬಾ ಆಯುರ್ವೇದ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಳ್ಳೋದ್ರಿಂದ ಕೇವಲ ಒಂದು 4-5 ಬಾಟ್ಲು ರೆಡಿ ಮಾಡಿಸ್ಕೊಂಡು ಸ್ಟಾರ್ಟ್ ಮಾಡಿದ್ದು. 1 year ನಾನು ಮತ್ತೆ ನಮ್ಮ ವೈಫ್ ಒಟ್ಟಿಗೆ ವರ್ಕ್ ಮಾಡ್ತಿದ್ದು. ಒಬ್ಬರನ್ನ ಕಸ್ಟಮರ್ನ ಮಾತಾಡೋದಾಗ್ಲಿ ಎಲ್ಲಾನು ಮಾಡ್ಕೊಂಡು ಅವ್ರ ಮನೆಗೆ ತಲುಪಿಸುವಂತ ವ್ಯವಸ್ಥೆನ ನಾವು ಮಾಡ್ತಾ ಇದ್ದು. ಒಂದು ಪ್ರಾಡಕ್ಟ್ ಇಂದ ಸ್ಟಾರ್ಟ್ ಮಾಡಿ ಈಗ ಪ್ರೆಸೆಂಟ್ ಒಂದು 20 to 25 ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿರುವಂತದ್ದು. ಮತ್ತೆ ನನಗೆ ಪ್ಲಾನಿಂಗ್ ಇದೆ ಒಂದು 200 ರೇಂಜ್ ಆಫ್ ಪ್ರಾಡಕ್ಟ್ ನ ನಾವು ಲಾಂಚ್ ಮಾಡುವ ಅಂತ ಪ್ಲಾನ್ ಆಗಿದೆ. ಮತ್ತೆ ಹೆಲ್ದಿ ಭಾರತ ಮಾಡುವ ಅಂತ ನಮಗೆ ಪ್ಲಾನ್ ಆಗಿದೆ. ಸುವರ್ಣ ನ್ಯೂಸ್ ಚಾನೆಲ್ ಅವರು ನಮ್ಮಂತವ್ರನ್ನ ಗುರುತಿಸಿ ಒಂದು ಅವಾರ್ಡ್ ನ ಫಂಕ್ಷನ್ ನ ನಾಮಿನೇಷನ್ ಮಾಡ್ಕೊಂಡಿದ್ದು ನನಗೆ ತುಂಬಾ ಖುಷಿ ಆಯ್ತು. ನಾನು ಸುವರ್ಣ ನ್ಯೂಸ್ ಚಾನೆಲ್ ಅವ್ರಿಗೆ ತುಂಬಾ ಹೃದಯಪೂರ್ವಕ ಥ್ಯಾಂಕ್ಸ್ಫುಲ್ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ.